I welcome the students, second PUC Economics. This is BASAVARAJ, lecturer in Economics. Thanks for watching my last video. I expect your likes and even the comments. Now you can watch 3.7 video, most important for 6 marks. That is short run costs. Don't miss it because it is most important for March 2021 annual examination. First of all, we shall come to know the meaning of short run costs. Short run costs are the costs incurred in the short period by a firm only for variable factors. What is meant by short run costs are the costs incurred in the short period by a firm only for variable factors. ಅಂದರೆ ಶಾರ್ಟ್ ಟರ್ಮಲ್ಲಿ ಯಾವ್ಯಾವ ಕಾಸ್ಟನ್ನು ಒಂದು ಫರ್ಮು ಇನ್ಕರ್ ಅಂತಂದರೆ ಭರಿಸುತ್ತೋ ಅದನ್ನು ವೇರಿಯಬಲ್ ಫ್ಯಾಕ್ಟರ್ಸ್ ಮೇಲೆ ಮಾತ್ರ ಖರ್ಚು ಮಾಡುತ್ತೆ. ಅದರಿಂದಾಗಿ ವೇರಿಯಬಲ್ ಫ್ಯಾಕ್ಟರ್ ಮೇಲೆ ಖರ್ಚು ಮಾಡೋದ್ರಿಂದ ಆ ಒಂದು ಖರ್ಚುಗಳನ್ನು ಶಾರ್ಟ್ ರನ್ನಲ್ಲಿ ಮಾತ್ರ ಪಡ್ಕೊಳ್ಳುತ್ತೆ. ಅದರಿಂದಾಗಿಯೇ ಯಾವುದೇ ಫರ್ಮು ಶಾರ್ಟ್ ರನ್ನಲ್ಲಿ ವೇರಿಯಬಲ್ ಫ್ಯಾಕ್ಟರ್ ಮೇಲೆ ಖರ್ಚು ಮಾಡೋದನ್ನು ಶಾರ್ಟ್ ರನ್ ಕಾಸ್ಟ್ ಅಂತ ಕರಿತೀವಿ. ನೆಕ್ಸ್ಟ್ ವಿ ಶಲ್ ಮೂವ್ ಆನ್ ಟು ದಿ ಟೈಪ್ಸ್ ಆಫ್ ಕಾಸ್ಟ್. ಟೈಪ್ಸ್ ಆಫ್ ಶಾರ್ಟ್ ರನ್ ಕಾಸ್ಟ್ ಅನ್ನು ತಗೊಂಡಾಗ ದಿಸ್ ಆಲ್ಸೋ ಕ್ಯಾನ್ ಬಿ ರೈಸ್ ದ ಕ್ವಶನ್ ಆಫ್ ಫಾರ್ 2 marks. 2 ಮಾರ್ಕ್ಸ್ ಸಮೇತ ಒಂದೊಂದ್ಸರಿ ಕೇಳ್ತಾರೆ. ಮೆನ್ಷನ್ ದ ಟೈಪ್ಸ್ ಆಫ್ ಶಾರ್ಟ್ ರನ್ ಕಾಸ್ಟ್ ಅಂತ, ಅವುಗಳು ಯಾವುವು ಅಂತ ನೀವು ಎಕ್ಸ್ಪ್ಯಾಂಡ್ ಮಾಡಿ ಬರೀಬೇಕಷ್ಟೇ. ಕಮ್ ಟು ಸಿ ವಿಚ್ ಆರ್ ದೋಸ್. ಶಾರ್ಟ್ ರನ್ ಕಾಸ್ಟ್ ಆರ್ 7 types. ಫಸ್ಟ್ ಒನ್ ಟೋಟಲ್ ಕಾಸ್ಟ್. ಟೋಟಲ್ ಕಾಸ್ಟಲ್ಲಿ ನೋಡ್ಬೋದು ನೀವು ಟೋಟಲ್ ಫಿಕ್ಸೆಡ್ ಕಾಸ್ಟ್, ಟೋಟಲ್ ವೇರಿಯಬಲ್ ಕಾಸ್ಟ್, ಟೋಟಲ್ ಕಾಸ್ಟ್. ಈ ಮೂರು ಟೋಟಲ್ ಕಾಸ್ಟ್ ಅಂತ ಕರಿತೀವಿ. ಯಾಕಂದರೆ ಟೋಟಲ್ ಫಿಕ್ಸೆಡ್ ಕಾಸ್ಟ್ ಚೇಂಜ್ ಆಗಲ್ಲ, ವೇರಿಯಬಲ್ ಕಾಸ್ಟ್ ಚೇಂಜ್ ಆಗುತ್ತೆ. ಟೋಟಲ್ ಕಾಸ್ಟ್ ಅವೆರಡನ್ನು ಕೂಡಬೇಕು. ಫಸ್ಟ್ ಮತ್ತು ಸೆಕೆಂಡ್ ಎರಡು ಕೂಡಿದ್ರೆ ಬರ್ತಕ್ಕಂಥದ್ದು ಟೋಟಲ್ ಕಾಸ್ಟ್. ಇಲ್ಲಿ ನಾವು ನೋಡ್ಬೋದು ಈ ಎರಡನ್ನೂ ಸಮೇತ ಎರಡನ್ನೂ ಕೂಡಿದ್ರೆ ನಮಗೆ ಟೋಟಲ್ ಕಾಸ್ಟ್ ಬರ್ತದೆ. ಇಲ್ಲಿ 1 + 2 = 3. ಈ ಟೋಟಲ್ ಕಾಸ್ಟ್ ಬೇಕಂದರೆ ಟೋಟಲ್ ಫಿಕ್ಸೆಡ್ ಕಾಸ್ಟ್ ಮತ್ತು ಟೋಟಲ್ ವೇರಿಯಬಲ್ ಕಾಸ್ಟ್ ಎರಡನ್ನು ಕೂಡಿದ್ರೆ ಬರ್ತದೆ. ನೆಕ್ಸ್ಟ್ ಅವರೇಜ್ ಕಾಸ್ಟ್. ಅವರೇಜ್ ಕಾಸ್ಟಲ್ಲಿ 3 ಇದ್ದಾವೆ. ಅವರೇಜ್ ಫಿಕ್ಸೆಡ್ ಕಾಸ್ಟ್, ಅವರೇಜ್ ವೇರಿಯಬಲ್ ಕಾಸ್ಟ್ ಮತ್ತು ಶಾರ್ಟ್ ರನ್ ಅವರೇಜ್ ಕಾಸ್ಟ್. AFC, AVC ಮತ್ತು SCC. ಟೋಟಲ್ ಕಾಸ್ಟ್ ಹೆಂಗೆ 3 ಇದ್ದಾವೆ, TFC, TVC, TC. ಹಾಗೆಯೇ AFC, AVC ಮತ್ತು AC ಅಂತ ಇಲ್ಲಿ ಇವು ಸಮೇತ 3 ಇದ್ದಾವೆ. 1, 2, 3 ಈ 3 ಸಮೇತ ಅವರೇಜ್ ಕಾಸ್ಟ್ ಆಗಿರ್ತವೆ. ನೆಕ್ಸ್ಟ್ ಲಾಸ್ಟ್ ಒನ್ ಈಸ್ ಮಾರ್ಜಿನಲ್ ಕಾಸ್ಟ್. ಶಾರ್ಟ್ ರನ್ ಮಾರ್ಜಿನಲ್ ಕಾಸ್ಟ್ SMC ಅಂತ ಕರಿತೀವಿ. ಇದು ಅಗ್ರಿಗೇಟ್. ಇದು ಯಾವಾಗ ನಾವು ಅಡಿಷ್ನಲ್ ಆಗಿ ಕಾಸ್ಟನ್ನು ಸ್ಪೆಂಡ್ ಮಾಡ್ತೀವಿ, ಅಡಿಷ್ನಲ್ ಇನ್ಪುಟ್ ಮೇಲೆ ಆವಾಗ ಮಾತ್ರ ರೈಸ್ ಆಗುತ್ತೆ. ಇನ್ ದಿಸ್ ವೇ ದೆರ್ ಆರ್ 3 types ಆಫ್ ಕಾಸ್ಟನ್ನು ನಾವು ನೋಡ್ಬೋದು. ಮಾರ್ಜಿನಲ್ ಕಾಸ್ಟ್ ಲಾಸ್ಟ್ಗೆ ಇರ್ತಕ್ಕಂಥದ್ದು. ಹಾಗಾಗಿನೇ ಟೋಟಲಿ ವಿ ಕ್ಯಾನ್ ಹ್ಯಾವ್ ದ 3 ಗ್ರೂಪ್ಸ್: ಟೋಟಲ್ ಕಾಸ್ಟ್ ಗ್ರೂಪ್, ಅವರೇಜ್ ಕಾಸ್ಟ್ ಗ್ರೂಪ್, ಮಾರ್ಜಿನಲ್ ಕಾಸ್ಟ್ ಗ್ರೂಪ್ಸ್ ಅಂತ 3 ಇದೆ. ಇವು ನೆನ್ಪಿಟ್ಕೊಳ್ಳೋಕ್ಕೆ ಈಸಿಯಾಗಿ ಒಂದು ಮಾರ್ಗ ಇದೆ. ಅದೇ ಗೋಸ್ಟ್ ವರ್ಡ್ ಅಂತ ಕರಿತೀವಿ. ಗೋಸ್ಟ್ ವರ್ಡಲ್ಲಿ ಗೋಸ್ಟ್ ರೈಮ್ ಟು ರಿಮೆಂಬರ್ ಶಾರ್ಟ್ ರನ್ ಕಾಸ್ಟ್ ಅಂತ. ಟು ಫಿಕ್ ವ್ಯಾಕ್, ಅಫಿಕ್ ವ್ಯಾಕ್, ಸ್ಯಾಕ್ ಸ್ಮ್ಯಾಕ್ ಅಂತ. ಟು ಫಿಕ್ ವ್ಯಾಕ್ ಅಂತ ಏನು ಹೇಳ್ತೀವಿ, ಆ ಟು ಫಿಕ್ ವ್ಯಾಕಲ್ಲಿ ನೋಡ್ಬೋದು. ಟು ಫಿಕ್ ವ್ಯಾಕ್ TO 2 ತಗೊಳ್ತೀವಿ. ಟೋಟಲ್ ಫಿಕ್ಸೆಡ್ ಕಾಸ್ಟ್ ಟು ಫಿಕ್ ವ್ಯಾಕ್ ಫಸ್ಟ್ ಇರ್ತಕ್ಕಂಥದ್ದು ಟು ಫಿಕ್ ವ್ಯಾಕು. ಇದು ಟೋಟಲ್ ಫಿಕ್ಸೆಡ್ ಕಾಸ್ಟ್ ಆಗುತ್ತೆ. ಹಾಗೆಯೇ ಟು ಫಿಕ್ ವ್ಯಾಕ್ ಹಾಗೆಯೇ ಟೋಟಲ್ ವೇರಿಯಬಲ್ ಕಾಸ್ಟ್ಗೆ ನೆನ್ಪಿಟ್ಕೊಳ್ಳೋದಾದರೆ ಟು ವ್ಯಾಕ್ ಅಂತ. ಟು ಫಿಕ್ ವ್ಯಾಕ್ ಇದೆಯಲ್ವಾ, ಟೋಟಲ್ ಫಿಕ್ಸೆಡ್ ಕಾಸ್ಟ್, ಟೋಟಲ್ ವೇರಿಯಬಲ್ ಕಾಸ್ಟ್.
ಟೋಟಲ್ ಕಾಸ್ಟ್. ಎಫಿಕ್ವ್ಯಾಕ್ ಇದೆಯಲ್ವಾ, ಆವರೇಜ್ ಫಿಕ್ಸೆಡ್ ಕಾಸ್ಟ್, ಆವರೇಜ್ ವೇರಿಯಬಲ್ ಕಾಸ್ಟ್, ಆವರೇಜ್ ಕಾಸ್ಟ್. ಹಾಗೆಯೇ ಟೋಟಲ್ ಫಿಕ್ಸೆಡ್ ಕಾಸ್ಟ್, ಟೋಟಲ್ ವೇರಿಯಬಲ್ ಕಾಸ್ಟ್, ಟೋಟಲ್ ಕಾಸ್ಟ್. ಇಲ್ಲಿ ಅಷ್ಟೇ ಆವರೇಜ್ ಫಿಕ್ಸೆಡ್ ಕಾಸ್ಟ್, ಆವರೇಜ್ ವೇರಿಯಬಲ್ ಕಾಸ್ಟ್ ಮತ್ತು ಶಾರ್ಟ್ ರನ್ ಆವರೇಜ್ ಕಾಸ್ಟ್. ಲಾಸ್ಟ್ನೇದು ಶಾರ್ಟ್ ರನ್ ಮಾರ್ಜಿನಲ್ ಕಾಸ್ಟ್. ಶಾರ್ಟ್ ರನ್ ಮಾರ್ಜಿನಲ್ ಕಾಸ್ಟ್. ಹಿಂಗೆ ಇವು ನೆನ್ಪಿಟ್ಕೊಳ್ಬೋದು. TO2 ತಗೊಂಡಾಗ ಟೋಟಲ್ ಕಾಸ್ಟ್ ಆಗುತ್ತೆ. TO2 ತಗೊಂಡು FIC ಸೇರಿಸಿದ್ರೆ ಟೋಟಲ್ ಫಿಕ್ಸೆಡ್ ಕಾಸ್ಟ್ ಆಗುತ್ತೆ. 2 ತಗೊಂಡು VAC ಸೇರಿಸಿದ್ರೆ ಟೋಟಲ್ ವೇರಿಯಬಲ್ ಕಾಸ್ಟ್ ಆಗುತ್ತೆ. ಆವಾಗ ಎ ಫಿಕ್ ಅಂತ ಏನು ಕರಿತೀವಿ ಅದು ಟೋಟಲ್ ಆವರೇಜ್ ಫಿಕ್ಸೆಡ್ ಕಾಸ್ಟ್ ಆಗುತ್ತೆ. ಹಾಗೆಯೇ ಎ ತಗೊಂಡು ವ್ಯಾಕ್ ಸೇರಿಸಿದ್ರೆ ಆವರೇಜ್ ವೇರಿಯಬಲ್ ಕಾಸ್ಟ್ ಆಗುತ್ತೆ. SCSC ಶಾರ್ಟ್ ರನ್ ಆವರೇಜ್ ಕಾಸ್ಟ್, SMC ಶಾರ್ಟ್ ರನ್ ಮಾರ್ಜಿನಲ್ ಕಾಸ್ಟ್. ಈ ರೀತಿಯಾಗಿ ನಾವು ಕಾಸ್ಟನ್ನು ವಿ ಕ್ಯಾನ್ ಪಾಸಿಬಲ್ ಟು ಬಿ ಗೆಟ್ ಕ್ಯಾಲ್ಕುಲೇಟ್ ಆ್ಯಂಡ್ ರಿಮೆಂಬರ್ ಬೈ ದ ಗೋಸ್ಟ್ ರೈಮ್. ಗೋಸ್ಟ್ ರೈಮ್ ಅಂದರೆ ನಾವೇ ಸೃಷ್ಟಿ ಮಾಡ್ಕೊಂಡಿರೋದು. ಟು ಫಿಕ್ ವ್ಯಾಕ್, ಅಫಿಕ್ ವ್ಯಾಕ್, ಸ್ಯಾಕ್ಸ್ ಮ್ಯಾಕ್ ಅಂತ. ಟು ಫಿಕ್ ವ್ಯಾಕ್, ಅಫಿಕ್ ವ್ಯಾಕ್, ಸ್ಯಾಕ್ಸ್ ಮ್ಯಾಕ್ ಅಂತ ಗೋಸ್ಟ್ ವರ್ಡ್ ನೆನ್ಪಿಟ್ಕೊಂಡ್ರೆ ಈ 7 ಸಮೇತ ಈಸಿಯಾಗಿ ಬರೀಬಹುದು. ಹೀಗೆ ನಾವು ಟೋಟಲ್ ಆಗಿ ನಾವೇನು ನೆನ್ಪಿಟ್ಕೊಳ್ತೀವಿ, ಟೋಟಲ್ ಕಾಸ್ಟು, ಅವರೇಜ್ ಕಾಸ್ಟು, ಮಾರ್ಜಿನಲ್ ಕಾಸ್ಟನ್ನು ಗೋಸ್ಟ್ ವರ್ಡನ್ನು ನೆನ್ಪಿಟ್ಕೊಳ್ರಿ ಈಸಿಯಾಗಿ ಬರುತ್ತೆ. ನೆಕ್ಸ್ಟ್ ವಿ ಶಾಲ್ ಮೂವ್ ಆನ್ ಟು ದಿ ಟೇಬಲ್ ಶೋಸ್ ದ ವೇರಿಯಸ್ ಕಾನ್ಸೆಪ್ಟ್ಸ್ ಆಫ್ ಕಾಸ್ಟ್. ಇಲ್ಲಿ ನಾವು ಟೇಬಲನ್ನು ನೋಡ್ಬೋದು. ಟೋಟಲ್ ಕಾಸ್ಟ್ ಯಾವಿದಾವೋ ಅದನ್ನು ಹೇಳುತ್ತೆ. ಇಲ್ಲಿ ಟೋಟಲ್ ಔಟ್ಪುಟ್ ಯೂನಿಟ್ಸ್ ಇನ್ ಕ್ಯೂ ಇದೆ. ಟೋಟಲ್ ಫಿಕ್ಸೆಡ್ ಕಾಸ್ಟ್, ಟೋಟಲ್ ವೇರಿಯಬಲ್ ಕಾಸ್ಟ್, ಟೋಟಲ್ ಕಾಸ್ಟ್, ಅವರೇಜ್ ಫಿಕ್ಸೆಡ್ ಕಾಸ್ಟ್, ಅವರೇಜ್ ವೇರಿಯಬಲ್ ಕಾಸ್ಟ್, ಶಾರ್ಟ್ ರನ್ ಅವರೇಜ್ ಕಾಸ್ಟ್, ಶಾರ್ಟ್ ರನ್ ಮಾರ್ಜಿನಲ್ ಕಾಸ್ಟ್ ಅಂತ ಇದೆ. ಇಲ್ಲಿ ನಮಗೆ ಏನು ಅರ್ಥ ಆಗುತ್ತೆ ಅಂತಂದರೆ ಇಲ್ಲಿ ಔಟ್ಪುಟ್ ಇದೆ, ಟೋಟಲ್ ಫಿಕ್ಸೆಡ್ ಕಾಸ್ಟ್, ಟೋಟಲ್ ವೇರಿಯಬಲ್ ಕಾಸ್ಟ್, ಟೋಟಲ್ ಕಾಸ್ಟ್. ಇಲ್ಲಿ ನಾವು ಟೋಟಲ್ ಫಿಕ್ಸೆಡ್ ಕಾಸ್ಟ್ ಏನಿದೆಯೋ ಟೋಟಲ್ ಫಿಕ್ಸೆಡ್ ಕಾಸ್ಟ್ ಮತ್ತು ಟೋಟಲ್ ವೇರಿಯಬಲ್ ಕಾಸ್ಟ್ ಈ ಎರಡನ್ನೂ ಆ್ಯಡ್ ಮಾಡಿ ನಿಮಗೆ ಈಕ್ವಲ್ಸ್ ಟೋಟಲ್ ಕಾಸ್ಟ್ ಸಿಗುತ್ತೆ. ಅದರಿಂದಾಗಿನೇ ಟೋಟಲ್ ಫಿಕ್ಸೆಡ್ ಕಾಸ್ಟ್ ಪ್ಲಸ್ ಟೋಟಲ್ ವೇರಿಯಬಲ್ ಕಾಸ್ಟ್ ಈಕ್ವಲ್ಸ್ ಟೋಟಲ್ ಕಾಸ್ಟ್ ಅಂತ ಅರ್ಥ. ಹಾಗೆಯೇ ಆವರೇಜ್ ಫಿಕ್ಸೆಡ್ ಕಾಸ್ಟ್ ಇವು ಎರಡನ್ನ ತಗೊಳ್ರಿ. ಆವರೇಜ್ ಫಿಕ್ಸೆಡ್ ಕಾಸ್ಟ್ ಪ್ಲಸ್ ಆವರೇಜ್ ವೇರಿಯಬಲ್ ಕಾಸ್ಟ್ ಈಕ್ವಲ್ಸ್ ಶಾರ್ಟ್ ರನ್ ಆವರೇಜ್ ಕಾಸ್ಟ್ ಅಂತ ಅರ್ಥ. ಇಲ್ಲಿಯೂ ಅಷ್ಟೇ ಟೋಟಲ್ ಫಿಕ್ಸೆಡ್ ಕಾಸ್ಟ್ ಪ್ಲಸ್ ಟೋಟಲ್ ವೇರಿಯಬಲ್ ಕಾಸ್ಟ್ ಎರಡು ಸೇರಿಸಿದ್ರೆ ನಮಗೆ ಟೋಟಲ್ ಕಾಸ್ಟ್ ಬರ್ತದೆ. ಆವರೇಜ್ ಫಿಕ್ಸೆಡ್ ಕಾಸ್ಟ್ ಪ್ಲಸ್ ಆವರೇಜ್ ವೇರಿಯಬಲ್ ಕಾಸ್ಟ್ ಈಕ್ವಲ್ಸ್ ಶಾರ್ಟ್ ರನ್ ಆವರೇಜ್ ಕಾಸ್ಟ್ ಅಂತ ಸಿಗುತ್ತೆ. ಇನ್ನು ಮಾರ್ಜಿನಲ್ ಕಾಸ್ಟ್ ನೋಡಿ, ಸ್ಟಾರ್ಟಿಂಗಲ್ಲಿ ಎಲ್ಲೂ ಸಮೇತ ಆವರೇಜ್ ಫಿಕ್ಸೆಡ್ ಕಾಸ್ಟು ವೇರಿಯಬಲ್ ಕಾಸ್ಟಲ್ಲಿ ರೈಸ್ ಆಗೋದಿಲ್ಲ. ಯಾವಾಗ ನಮಗೆ ಔಟ್ಪುಟ್ 0 ಇರ್ತದೋ ಔಟ್ಪುಟ್ 0 ಇದ್ದಾಗ ಮಾರ್ಜಿನಲ್ ಕಾಸ್ಟ್ ಇರೋದಿಲ್ಲ. ಔಟ್ಪುಟ್ ರೈಸ್ ಆದ ತಕ್ಷಣ ಮಾರ್ಜಿನಲ್ ಕಾಸ್ಟ್ ರೈಸ್ ಆಗುತ್ತೆ. ಮಾರ್ಜಿನಲ್ ಕಾಸ್ಟನ್ನು ಫೈಂಡ್ ಮಾಡಬೇಕಾದ್ರೆ ಶಾರ್ಟ್ ರನ್ ಮಾರ್ಜಿನಲ್ ಕಾಸ್ಟ್ ಈಕ್ವಲ್ಸ್ ನಾವು ತಗೊಳ್ಬೇಕಾದ್ರೆ TC ಫೈಂಡ್ ಮಾಡ್ಕೊಳ್ತೀವಿ. TC2 ಮೈನಸ್ TC1 ಅಂತ. ಅಂದರೆ ಅರ್ಥ ಇದು ಇವಾಗಿರ್ತಕ್ಕಂತಹ TCಯನ್ನು ಫಸ್ಟ್ ತಗೋಬೇಕು, ಹಿಂದಿರ್ತಕ್ಕಂಥ TCಯನ್ನು ಮೈನಸ್ ಮಾಡಬೇಕು, ಅವಾಗ ಬರ್ತಕ್ಕಂಥದ್ದು ಇವಾಗಿರ್ತಕ್ಕಂಥದ್ದು ಬರ್ತದೆ. ಸಪೋಸ್ ನಮಗೆ ಯೂನಿಟ್ ಎಷ್ಟಿದೆ ಇಲ್ಲಿ 1 ಅಂತ ತಗೊಂಡಿದ್ವಿ. 1 ಯೂನಿಟಿಂದ ನಮಗೆ SMC 10 ಬಂದೈತೆ. 10 ಬಂದೈತೆ ಅಂತಂದರೆ ಈ 10 ಹೆಂಗೆ ಬಂತು ಅಂತ ಅದು ನೋಡಬೇಕಂದಾಗ ನಾವು TC2 ತಗೋಬೇಕು. TC2 ಅಂತಂದರೆ ಇವಾಗಿರ್ತಕ್ಕಂಥದ್ದು. TCನಲ್ಲಿ ಇವಾಗಿರ್ತಕ್ಕಂಥದ್ದು ಎಷ್ಟೈತೆ 30 ಐತೆ. ಈ 30ಅಲ್ಲಿ ಹಿಂದಿರ್ತಕ್ಕಂಥದ್ದು ಎಷ್ಟು 20. 30ರಲ್ಲಿ 20ಅನ್ನು ಮೈನಸ್ ಮಾಡು. 30 ಮೈನಸ್ 20 ಈಕ್ವಲ್ಸ್ 10. ದಿಸ್ ಇಸ್ ವಾಟ್ ಎಸ್ 10 ಆನ್ಸರು ಬರುತ್ತೆ. ಈ ರೀತಿಯಾಗಿ SMCಯನ್ನು ಫೈಂಡ್ ಮಾಡ್ಬೋದು. ನಾವು ನೆಕ್ಸ್ಟ್ ಪೇಜಲ್ಲೂ ಸಮೇತ ನೋಡ್ತೀವಿ ಹೌ ಟು ಕ್ಯಾಲ್ಕುಲೇಟ್ ಇಟ್ ಅಂತ ನೋಡ್ತೀವಿ. ಹಾಗೆಯೇ ಎಕ್ಸ್ಪ್ಲನೇಷನ್ಗೆ ಹೋಗೋಣ. ಶಾರ್ಟ್ ರನ್ ಕಾಸ್ಟ್. ಶಾರ್ಟ್ ರನ್ ಕಾಸ್ಟ್ ಕ್ಯಾಲ್ಕುಲೇಷನ್ಸ್ಗೆ ನೋಡೋದಾದರೆ ಶಲ್ ಕಮ್ ಟು ಎಕ್ಸ್ಪ್ಲನೇಷನ್ ಆಫ್ ಶಾರ್ಟ್ ರನ್ ಕಾಸ್ಟ್. ಶಾರ್ಟ್ ರನ್ ಕಾಸ್ಟನ್ನು ಎಕ್ಸ್ಪ್ಲೇನ್ ಮಾಡಿದಾಗ 1 by 1 ನೋಡ್ತಾ ಹೋಗೋಣ. ಫಸ್ಟ್ ಯಾವುದು ಟು ಫಿಕ್ ವ್ಯಾಕ್. ಟು ಫಿಕ್ ವ್ಯಾಕ್ ಅಂದರೆ ಟೋಟಲ್ ಕಾಸ್ಟಲ್ಲಿ ಬರ್ತಕ್ಕಂಥದ್ದು. ಅದರಲ್ಲಿ ಟೋಟಲ್ ಫಿಕ್ಸೆಡ್ ಕಾಸ್ಟ್ ಫಸ್ಟ್ ಬರೋದು.
What is meant by total fixed cost? Total fixed cost means the cost that a firm incurs to employ the fixed inputs. ಅಂದರೆ ಫಿಕ್ಸೆಡ್ ಇನ್ಪುಟ್ಸನ್ನು ನಾವು ತಕ್ಕೊಳ್ಳಿಕ್ಕೋಸ್ಕರ ಫಿಕ್ಸೆಡ್ ಇನ್ಪುಟ್ಸನ್ನು ಬೈ ಮಾಡೋಕ್ಕೋಸ್ಕರ ವಾಟ್ ಕಾಸ್ಟ್ ವಿ ಕ್ಯಾನ್ ಇನ್ಕರ್ ಅಂದರೆ ನಾವು ಖರ್ಚು ಮಾಡ್ತೀವಿ. ಯಾವುದಿರ್ಬೋದು? ರೆಂಟು, ಸ್ಯಾಲ್ರಿ, ಫಾರ್ ಪರ್ಮನೆಂಟ್ ಸ್ಟಾಫ್ಸು, ಲೈಸೆನ್ಸ್ ಫೀಸು, ಇವೆಲ್ಲ ಫಿಕ್ಸೆಡ್ ಆಗಿರ್ತವೆ, ಚೇಂಜ್ ಆಗಲ್ಲ. ರೆಂಟು 1 ವರ್ಷಕ್ಕಂತ ನಾವು ಫಿಕ್ಸ್ ಮಾಡ್ಕೊಂಡ್ರೆ 12 ತಿಂಗಳು ಕಂಟಿನ್ಯೂ ಆಗುತ್ತೆ, ಯಾವ ಕಾರಣಕ್ಕೂ ಚೇಂಜಸ್ ಆಗಲ್ಲ. ಸ್ಯಾಲ್ರಿ ಪರ್ಮನೆಂಟ್ ಎಂಪ್ಲಾಯೀಸ್ಗೆ ಸ್ಟಾಫ್ಗೆ ಸ್ಯಾಲ್ರಿ ಕೊಡಬೇಕಾದ್ರೆ ತಿಂಗಳ ಬದಲಿ ಆಗಲ್ಲ. ಲೈಸೆನ್ಸ್ ಫೀಸು ವರ್ಷಕ್ಕೆ ಇಷ್ಟಂತ ಇರ್ತದೆ, ಅದು ಚೇಂಜಸ್ ಆಗಲ್ಲ. ಈ ರೀತಿಯಾಗಿ ಯಾವ್ಯಾವುದು ಚೇಂಜಸ್ ಆಗೋದಿಲ್ವೋ ಅದೆಲ್ಲ ಟೋಟಲ್ ಫಿಕ್ಸೆಡ್ ಕಾಸ್ಟಲ್ಲಿ ಬರುತ್ತೆ. ದಟ್ ಇಸ್ ವಾಟ್ ಎಸ್ ಹೌ ದ ಟೋಟಲ್ ಫಿಕ್ಸೆಡ್ ಕಾಸ್ಟ್ ಕ್ಯಾನ್ ಪಾಸಿಬಲ್ ಟು ಬಿ ಗೆಟ್ ಫೈಂಡ್ ಅಂತ ನೋಡ್ಬೋದು. ಟೋಟಲ್ ಫಿಕ್ಸೆಡ್ ಕಾಸ್ಟನ್ನು ಯಾವ್ಯಾವುದು ಟೋಟಲ್ ಫಿಕ್ಸೆಡ್ ಇನ್ಪುಟ್ಸ್ ಮೇಲೆ ಖರ್ಚು ಮಾಡ್ತೀವಿ ಅದು. ಅದರಿಂದಾಗಿನೇ ಟೋಟಲ್ ಫಿಕ್ಸೆಡ್ ಕಾಸ್ಟ್ ಅಂದರೆ ಈ ಫಿಕ್ಸೆಡ್ ಇನ್ಪುಟ್ಸ್ ಮೇಲೆ ಖರ್ಚು ಮಾಡ್ತಕ್ಕಂಥ ಖರ್ಚನ್ನೇ ಟೋಟಲ್ ಫಿಕ್ಸೆಡ್ ಕಾಸ್ಟ್ ಅಂತ ಕರಿತೀವಿ. ಎಕ್ಸಾಂಪಲು ಸಮೇತ ಇದೆ. ನೆಕ್ಸ್ಟ್ ಈಸ್ ಇಟ್ ಡಸ್ ನಾಟ್ ಚೇಂಜ್ ಆಸ್ ಇನ್ಕ್ರೀಸ್ ಇನ್ ದ ಔಟ್ಪುಟ್. ನೋಡಿ, ಔಟ್ಪುಟ್ಟು ಯಾವ ರೀತಿಯಾಗಿ ಚೇಂಜ್ ಆಗುತ್ತೆ ಆ ರೀತಿಯಾಗಿ ಇನ್ಕ್ರೀಸ್ ಔಟ್ಪುಟ್ ಆದರೆ ಇದು ಚೇಂಜಸ್ ಆಗಲ್ಲ, ಯಾಕಂದರೆ ಫಿಕ್ಸ್ ಆಗಿರ್ತತೆ. ಫಿಕ್ಸ್ ಆಗಿರೋದ್ರಿಂದ ಇಟ್ ಕೆನಾಟ್ ಬಿ ಚೇಂಜ್. ದಟ್ಸ್ ವೈ ಇಟ್ ಡಸಂಟ್ ಚೇಂಜ್ ಆಸ್ ಇನ್ಕ್ರೀಸ್ ಇನ್ ದ ಇನ್ಪುಟ್ಸ್ ಆಸ್ ವೆಲ್ ಆಸ್ ಔಟ್ಪುಟ್. ಇನ್ಪುಟ್ ಚೇಂಜ್ ಆದರೆ ಔಟ್ಪುಟ್ ಸಮೇತ ಚೇಂಜ್ ಆಗುತ್ತೆ. ಹಾಗಾಗಿನೇ ಇಲ್ಲಿ ವೆನ್ ಔಟ್ಪುಟ್ ಈಸ್ ನಾಟ್ ಚೇಂಜಿಂಗ್ ಆಟೋಮ್ಯಾಟಿಕ್ಲಿ ಇನ್ಪುಟ್ಸ್ ಆಲ್ಸೋ ನಾಟ್ ಚೇಂಜಿಂಗ್. ಅದರಿಂದಾಗಿನೇ ಇದು ಫಿಕ್ಸೆಡ್ ಆಗಿರ್ತತೆ. ಅಟ್ ಆಲ್ ಲೆವೆಲ್ಸ್ ಆಫ್ ದ ಔಟ್ಪುಟ್ TFC ಈಸ್ ಸೇಮ್. ನೋಡಿ, ಯಾವುದೇ ಔಟ್ಪುಟ್ ಹೆಚ್ಚಾಗಲಿ ಅಥವಾ ಕಡಿಮೆ ಆಗಲಿ ಇದು ಮಾತ್ರ ಚೇಂಜ್ ಆಗೋದೇ ಇಲ್ಲ. ಅದರಿಂದಾಗಿನೇ ಟು ಪ್ರೊಡ್ಯೂಸ್ ಎನಿ ರಿಕ್ವೈರ್ಡ್ ಲೆವೆಲ್ ಆಫ್ ಔಟ್ಪುಟ್, ಏನಾದರೂ ನೀವು ಔಟ್ಪುಟನ್ನು ಇಷ್ಟಂತ ಪ್ರೊಡಕ್ಷನ್ ಮಾಡಬೇಕಂದ್ರೆ ಇನ್ ದ ಶಾರ್ಟ್ ರನ್ ದ ಫರ್ಮ್ ಕ್ಯಾನ್ ಅಡ್ಜಸ್ಟ್ ಓನ್ಲಿ ದ ವೇರಿಯಬಲ್ ಇನ್ಪುಟ್ಸ್. ವೇರಿಯಬಲ್ ಇನ್ಪುಟ್ಸನ್ನು ಮಾತ್ರ ಚೇಂಜ್ ಮಾಡುತ್ತೆ ಅಥವಾ ಅಡ್ಜಸ್ಟ್ ಮಾಡುತ್ತೆ, ಯಾವ ಕಾರಣಕ್ಕೂ ಬೇರೆದನ್ನು ಅಡ್ಜಸ್ಟ್ ಮಾಡೋದಿಲ್ಲ. ದಟ್ಸ್ ವೈ ಇಟ್ ಹ್ಯಾಸ್ ಟು ಬಿ ಗೋ ಫಾರ್ ದ ಫಿಕ್ಸೆಡ್ ಇನ್ಪುಟ್ಸ್. In the same way, come to say calculation of total fixed cost. If total cost for 2 units is 38, ಇಲ್ಲಿ 38 ಅನ್ನು ನೋಡ್ತೀವಿ. 38 ಅನ್ನು ನೋಡ್ತೀವಿ. That's why when 38 rupees is the total fixed cost. Total cost is 38, total variable cost is 18. Here total cost is 38 rupees, total variable cost is 18 rupees. To produce the product then calculate TFC. TFC ಅನ್ನು ನಾವು ಕ್ಯಾಲ್ಕುಲೇಟ್ ಮಾಡೋದಾದರೆ what might be? So TFC equals TC minus TVC. That's why TC is 38 rupees, TFC is 18 rupees, TFC is 18 rupees. That's why 38 minus 18 equals 20 rupees. 20 rupees is the total fixed cost. In this way, we can calculate the TFC. One question ಕೇಳಬಹುದು, how to calculate TFC ಅಂತ. TFC can be calculated by subtracting TVC from TC ಅಂತ ಬರಿಬೇಕು. Therefore, TFC for 2 units is 20 rupees. ಎಷ್ಟಾಗುತ್ತೆ? 20 rupees ಆಗುತ್ತೆ. Okay, next, second one is total variable cost. What is meant by total variable cost? Total variable cost means the cost that a firm incurs to employ the variable inputs. Variable inputs ಅನ್ನು ಎಂಪ್ಲಾಯ್ ಮಾಡ್ಕೊಳ್ಳೋಕ್ಕೆ ಏನು ಕಾಸ್ಟನ್ನು ಖರ್ಚು ಮಾಡ್ತಾರೆ ದಟ್ಸ್ ಕಾಲ್ಡ್ ಎಸ್ ವೇರಿಯಬಲ್ ಕಾಸ್ಟ್ ಅಂತೀವಿ. ಅಂದರೆ ವೇರಿಯಬಲ್ ಇನ್ಪುಟ್ಸ್ ಮೇಲೆ ಖರ್ಚು ಮಾಡ್ತಕ್ಕಂಥ ಕಾಸ್ಟೇ ಟೋಟಲ್ ವೇರಿಯಬಲ್ ಕಾಸ್ಟ್. ಎಕ್ಸಾಂಪಲ್, ರಾ ಮೆಟೀರಿಯಲ್ಸ್ ಮೇಲೆ ಖರ್ಚು ಮಾಡೋದು, ವೇಜಸ್ ಫಾರ್ ಕ್ಯಾಶುಯಲ್ ಲೇಬರ್ಸ್ ನಾಟ್ ಪರ್ಮನೆಂಟ್ ಲೇಬರ್ಸ್, transportation charges, etc. That could become under total variable cost. Again, to increase the production of output, the firm has to be go for the employing of more and more variables or variable inputs. So, in order to be get increase the output, it has to be increase the variables.
increasing of variables TVC and TC will also increase. ಯಾಕಂದರೆ TVC ಜಾಸ್ತಿ ಆದರೆ TC ಜಾಸ್ತಿ ಆಗುತ್ತೆ. As output increases, TVC and TC also increases together. That's why TC always follows the TVC. ಹಂಗಾಗಿನೇ TVC ಜಾಸ್ತಿ ಆಗಿದೆ ಅನ್ನೋದಾದರೆ TVC ಜಾಸ್ತಿ ಆದರೆ ಆಟೋಮೆಟಿಕ್ಲಿ TC ಸಮೇತ ಜಾಸ್ತಿ ಆಗುತ್ತೆ ಅಂತ ಅರ್ಥ. TVC ಕಡಿಮೆ ಆದರೆ TC ಸಮೇತ ಕಡಿಮೆ ಆಗುತ್ತೆ. This is what how the TC is following the TVC. Calculation ಮಾಡೋದಾದರೆ TVC is calculated by subtracting the TVC from TC. ಅಂದರೆ TC ಇಂದ TVC ಅನ್ನು ಮೈನಸ್ ಮಾಡಿದ್ರೆ ಬರುತ್ತೆ. This is what is ಫಸ್ಟ್ TC ತಗೊಂಡ್ರಿ ಮೈನಸ್ TFC ಮೈನಸ್ ಮಾಡಿ ಈಕ್ವಲ್ಸ್ TVC ಬರುತ್ತೆ. ಅದರಿಂದಾಗಿನೇ TVC ಈಕ್ವಲ್ಸ್ TC ಮೈನಸ್ TFC ಅಂತ ಅರ್ಥ. ಅಲ್ಲಿ ಹೆಂಗೆ ಮಾಡ್ತಿದ್ವಿ, ವೇರಿಯಬಲ್ ಕಾಸ್ಟ್ ಫೈಂಡ್ ಮಾಡಬೇಕಾದ್ರೆ TFCಯನ್ನು ಫೈಂಡ್ ಮಾಡಬೇಕಾದ್ರೆ TCಯಲ್ಲಿ TVC ಮೈನಸ್ ಮಾಡ್ತೀವಿ, TVC ಬೇಕಾದಾಗ TCಯಲ್ಲಿ TFCಯನ್ನು ಮೈನಸ್ ಮಾಡೋದು ಅಷ್ಟೇ. That's what is we can calculate the total variable cost by subtracting the total fixed cost from total cost. Next we shall move on to the third one, total cost. What is meant by total cost? Total cost means sum of total fixed cost and total variable cost together is called as total cost. ಅಂದರೆ ಟೋಟಲ್ ಫಿಕ್ಸೆಡ್ ಕಾಸ್ಟ್ ಮತ್ತು ಟೋಟಲ್ ವೇರಿಯಬಲ್ ಕಾಸ್ಟ್ ಎರಡನ್ನೂ ಸಮೇತ ಆ್ಯಡ್ ಮಾಡಿದ್ರೆ ಬರೋದೇ ಟೋಟಲ್ ಕಾಸ್ಟ್ ಅಂತ ಕರಿತೀವಿ. ಅದರಿಂದಾಗಿ ಸಮ್ ಟೋಟಲ್ ಆಫ್ ಟೋಟಲ್ ಫಿಕ್ಸೆಡ್ ಕಾಸ್ಟ್ ಪ್ಲಸ್ ಟೋಟಲ್ ವೇರಿಯಬಲ್ ಕಾಸ್ಟ್ ಟುಗೆದರ್ ಈಸ್ ಕಾಲ್ಡ್ ಎಸ್ ಟೋಟಲ್ ಕಾಸ್ಟ್ ಅಂತ ಕರಿತೀವಿ. ಟೋಟಲ್ ಕಾಸ್ಟ್. Next, calculation. How to calculate total cost? Total cost can be easily calculated by adding total fixed cost and total variable cost. Total fixed cost ಮತ್ತು total variable cost ಅನ್ನು ಆ್ಯಡ್ ಮಾಡಿದ್ರೆ ಬರ್ತಕ್ಕಂಥದ್ದು total cost. That's why it can increases of units of output increases. ನೋಡಿ, it increases as units of output increases. Output ಜಾಸ್ತಿ ಆಯ್ತಂದ್ರೆ ಇದು ಜಾಸ್ತಿ ಆಗುತ್ತೆ. For example, for example 2 units of output. For 2 units of output, 2 ಯೂನಿಟ್ ಔಟ್ಪುಟ್ ಅನ್ನು ನೀವು ಪ್ರೊಡಕ್ಷನ್ ಮಾಡಬೇಕಂದ್ರೆ TFC is 20 and TVC is 18 ಅಂತ ಇಟ್ಕೊಳ್ಳಿ. ಅಂದರೆ ಟೋಟಲ್ ಫಿಕ್ಸೆಡ್ ಕಾಸ್ಟ್ 20 ರೂಪಾಯಿ, ಟೋಟಲ್ ವೇರಿಯಬಲ್ ಕಾಸ್ಟ್ 18 ರೂಪಾಯಿ ಅಂತ ಇಟ್ಕೊಂಡ್ರೆ ಹೌ ಟು ಕ್ಯಾಲ್ಕುಲೇಟ್ ದ ಟೋಟಲ್ ಕಾಸ್ಟ್? ಅವಾಗ ಟೋಟಲ್ ಕಾಸ್ಟ್ ಈಕ್ವಲ್ಸ್ ಟೋಟಲ್ ಫಿಕ್ಸೆಡ್ ಕಾಸ್ಟ್ ಪ್ಲಸ್ ಟೋಟಲ್ ವೇರಿಯಬಲ್ ಕಾಸ್ಟ್. ಟೋಟಲ್ ಫಿಕ್ಸೆಡ್ ಕಾಸ್ಟ್ ಎಷ್ಟು? 20 ರೂಪಾಯಿ. ಟೋಟಲ್ ವೇರಿಯಬಲ್ ಕಾಸ್ಟ್ 18 ರೂಪಾಯಿ. 20 plus 18 equals 38 is the total cost. This is what is sum total of total fixed cost plus total variable cost is called as total cost ಅಂತ ಅದಕ್ಕೆ ಕರೆಯೋದು. ಅಂದರೆ ಟೋಟಲ್ ಫಿಕ್ಸೆಡ್ ಕಾಸ್ಟ್ ಟೋಟಲ್ ವೇರಿಯಬಲ್ ಕಾಸ್ಟ್ ಅನ್ನು ಆ್ಯಡ್ ಮಾಡ್ರಿ ಬರೋದೇ ಟೋಟಲ್ ಕಾಸ್ಟ್ ಅಂತ ಅರ್ಥ. ಸೊ ಇನ್ ದಿಸ್ ವೇ ಅಟ್ ಝೀರೋ ಲೆವೆಲ್ ಆಫ್ ಔಟ್ಪುಟ್ ಇಲ್ಲೊಂದು ನೆನ್ಪಿಟ್ಕೊಳ್ಬೇಕು. ವೆನ್ ಔಟ್ಪುಟ್ ಈಸ್ ಝೀರೋ ಆದಾಗ ಟೋಟಲ್ ಕಾಸ್ಟ್ ಈಸ್ ಜಸ್ಟ್ ಈಕ್ವಲ್ ಟು TFC. ಯಾಕಂತಂದರೆ ವೇರಿಯಬಲ್ ಇನ್ಪುಟ್ಸನ್ನು ಯೂಸ್ ಮಾಡಿಲ್ಲ ಅಂದರೆ ಟೋಟಲ್ ಫಿಕ್ಸೆಡ್ ಕಾಸ್ಟ್ ಕಾಯಂಬು. ಯಾಕಂದರೆ ಈವನ್ ಅರ್ಥ ಝೀರೋ ಔಟ್ಪುಟ್ ಟೋಟಲ್ ಫಿಕ್ಸೆಡ್ ಕಾಸ್ಟ್ ಈಸ್ ಈಕ್ವಲ್ ಟು ದಿ ಟೋಟಲ್ ಕಾಸ್ಟ್ ಆಗಿರುತ್ತೆ. ಅದರಿಂದಾಗಿನೇ ಔಟ್ಪುಟ್ ಇಲ್ಲ ಅಂದರೆ ಟೋಟಲ್ ಕಾಸ್ಟ್ ಇಸ್ ನಥಿಂಗ್ ಬಟ್ ಟೋಟಲ್ ಫಿಕ್ಸೆಡ್ ಕಾಸ್ಟ್. ಇಫ್ ಟೋಟಲ್ ವೇರಿಯಬಲ್ ಕಾಸ್ಟ್ ಇನ್ಕ್ರೀಸಸ್ TC ಆಲ್ಸೋ ಇನ್ಕ್ರೀಸಸ್. ಹಾಗಾಗಿ ವೇರಿಯಬಲ್ ಕಾಸ್ಟ್ ಇನ್ಕ್ರೀಸ್ ಆದರೆ ಮಾತ್ರ ಟೋಟಲ್ ಕಾಸ್ಟ್ ಇನ್ಕ್ರೀಸ್ ಆಗುತ್ತೆ, ಇಲ್ಲಾಂದರೆ ಇಲ್ಲ. ಟೋಟಲ್ ಫಿಕ್ಸೆಡ್ ಕಾಸ್ಟ್ ಯಾವಾಗಲೂ ಝೀರೋಗೆ ಸಮ ಇರ್ತದೆ ವೆನ್ ದ ಔಟ್ಪುಟ್ ಈಸ್ ಝೀರೋ. ಅದು ಇಂಪಾರ್ಟೆಂಟ್. ಔಟ್ಪುಟ್ಟು ಝೀರೋ ಇದ್ದಾಗ ಯಾವಾಗಲೂ ಟೋಟಲ್ ಕಾಸ್ಟ್ ಈಕ್ವಲ್ ಆಗಿರುತ್ತೆ ಫಿಕ್ಸೆಡ್ ಕಾಸ್ಟ್ಗೆ. ಶಲ್ ಗೋ ಫಾರ್ ದಿ ಫೋರ್ತ್ ಒನ್, ಆವರೇಜ್ ಫಿಕ್ಸೆಡ್ ಕಾಸ್ಟ್. ಇದು ಸರಾಸರಿಯ ನಿರ್ದಿಷ್ಟ ವೆಚ್ಚ ಅಂತ ಕರಿತೀವಿ. What is meant by average fixed cost? Average fixed cost means the total fixed cost per unit of output. ಅಂದರೆ ಒಂದೊಂದು ಯೂನಿಟ್ಗೆ ಎಷ್ಟು ಕಾಸ್ಟ್ ಬೀಳುತ್ತೆ ಟೋಟಲ್ ಫಿಕ್ಸೆಡ್ ಕಾಸ್ಟ್ ಅಲ್ಲಿ, ಅದನ್ನು ಆವರೇಜ್ ಫಿಕ್ಸೆಡ್ ಕಾಸ್ಟ್ ಅಂತ ಕರಿತೀವಿ. So go for average fixed cost is the ratio of total fixed cost to Q ಅಂತ ಕರಿತೀವಿ. ಅದಕ್ಕೆ ಶೇಪ್ ಆಫ್ ದ ಆವರೇಜ್ ಫಿಕ್ಸೆಡ್ ಕಾಸ್ಟ್ ಕರ್ವ್ ಈಸ್ ರೆಕ್ಟಾಂಗ್ಯುಲರ್ ಹೈಪರ್ಬೋಲಾ ಅಂತ ಕರಿತೀವಿ. ಹಾಗಾಗಿನೇ ಆವರೇಜ್ ಫಿಕ್ಸೆಡ್ ಕಾಸ್ಟ್ ಇಸ್ ದ ರೇಷಿಯೋ ಆಫ್ ಟೋಟಲ್ ಫಿಕ್ಸೆಡ್ ಕಾಸ್ಟ್ ಟು
ಕ್ವಾಂಟಿಟಿ ಆಫ್ ಔಟ್ಪುಟ್. ಎಷ್ಟು ಉತ್ಪಾದನೆ ಮಾಡ್ತೀವೋ ಅದರ ಒಂದು ರೇಷಿಯೋ ಆಗಿರುತ್ತೆ ಅಷ್ಟೇ, ಒಂದು ಪ್ರಮಾಣ ಆಗಿರುತ್ತೆ ಅಷ್ಟೇ. ಹಾಗೆಯೇ ಇಲ್ಲಿ ನೋಡ್ಬೋದು ಡಯಾಗ್ರಾಮ್ಯಾಟಿಕಲಿ ಇಟ್ ಈಸ್ ನಥಿಂಗ್ ಬಟ್ ಬಿ ಕಾಲ್ಡ್ ಎಸ್ ರೆಕ್ಟ್ಯಾಂಗ್ಯುಲರ್ ಹೈಪರ್ಬೋಲಾ ಅಂತ ಕರೆದಿದ್ದೀವಿ. ರೆಕ್ಟ್ಯಾಂಗ್ಯುಲರ್ ಹೈಪರ್ಬೋಲಾ ಅಂದರೆ ಅರ್ಥ ಇದು ಮೂಲಕ್ಕೆ, ಮೂಲ ಅಂದರೆ ಪಾಯಿಂಟ್ ಓಗೆ ಯಾವಾಗಲೂ ಈ ಥರ ಹೊರಗಡೆಯಿಂದ ಬಾಗಿರ್ತತೆ. ಇದನ್ನು ರೆಕ್ಟ್ಯಾಂಗ್ಯುಲರ್ ಹೈಪರ್ಬೋಲಾ ಅಂತ ಕರಿತೀವಿ. ಅಂದರೆ ಮೂಲದಿಂದ, ಇದು ಮೂಲ, ಈ ಮೂಲದಿಂದ ಈಗ ನೋಡಿದಾಗ ಇರ್ತಕ್ಕಂಥ ಹೊರಭಾಗ ಉಬ್ಬಿರ್ತತೆ. ಹೀಗೆ ಹೊರಭಾಗ ಉಬ್ಬಿರೋದನ್ನು ರೆಕ್ಟ್ಯಾಂಗ್ಯುಲರ್ ಹೈಪರ್ಬೋಲಾ ಅಂತ ಕರಿತೀವಿ. ರೆಕ್ಟ್ಯಾಂಗ್ಯುಲರ್ ಹೈಪರ್ಬೋಲಾ. ಸೊ ಕ್ಯಾಲ್ಕುಲೇಷನ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಇದನ್ನು? ಹೌ ಟು ಕ್ಯಾಲ್ಕುಲೇಟ್ ಆವರೇಜ್ ಫಿಕ್ಸೆಡ್ ಕಾಸ್ಟ್. ಅವರೇಜ್ ಫಿಕ್ಸ್ಡ್ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕಂತಂದರೆ ಇಟ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಬೈ ಡಿವೈಡಿಂಗ್ ಟೋಟಲ್ ಫಿಕ್ಸೆಡ್ ಕಾಸ್ಟ್. ಯಾವುದನ್ನು ಡಿವೈಡ್ ಮಾಡಬೇಕು? ಟೋಟಲ್ ಫಿಕ್ಸೆಡ್ ಕಾಸ್ಟನ್ನು ಡಿವೈಡ್ ಮಾಡಬೇಕು ಬೈ ದ ಯೂನಿಟ್ಸ್ ಆಫ್ ಔಟ್ಪುಟ್. ಅಂದರೆ ಎಷ್ಟು ಔಟ್ಪುಟ್ ಇದೆಯೋ ಅದರಿಂದ. ಸಪೋಸ್ ಆಗಿ ಇಲ್ಲಿ ನಾವು ಎಕ್ಸಾಂಪಲ್ ತೊಗೊಂಡಿದ್ದೀವಿ, AFC ಈಕ್ವಲ್ಸ್ TFC ಬೈ Q ಅಂತ. TFC ಟೋಟಲ್ ಫಿಕ್ಸೆಡ್ ಕಾಸ್ಟ್, Q ಅಂದರೆ ಕ್ವಾಂಟಿಟಿ ಆಫ್ ಔಟ್ಪುಟ್. ಅಂದರೆ 20 ಟೋಟಲ್ ಕಾಸ್ಟ್ ಆಗಿದೆ ಅಂತಂದರೆ, ಟೋಟಲ್ ಕಾಸ್ಟ್ 20 ರೂಪಾಯಿ ಆಗಿದೆ ಅಂತಂದರೆ ಡಿವೈಡ್ ಬೈ 4 ಯೂನಿಟ್ಸನ್ನು ನಾವು ಪ್ರೊಡ್ಯೂಸ್ ಮಾಡಿದರೆ 20ಅನ್ನು 4ರಿಂದ ಡಿವೈಡ್ ಮಾಡಿದ್ರೆ ಬರ್ತಕ್ಕಂಥದ್ದು 5 ಈಸ್ ದ ಆನ್ಸರ್. ದಿಸ್ ಇಸ್ ವಾಟ್ 20/4 ಈಕ್ವಲ್ಸ್ 5 rupees is the per unit of cost on fixed units. ಅಂದರೆ ಸರಾಸರಿಯಾಗಿ ಒಂದೊಂದು ಯೂನಿಟ್ಗೆ 5 ರೂಪಾಯಿ ಬೀಳ್ತದೆ ಅಂತ ಅರ್ಥ. ಅದನ್ನೇ ಸರಾಸರಿ ಅಂತೀವಿ. ಬಟ್ at zero level of output, ಔಟ್ಪುಟ್ 0 ಆಗಿದ್ರೆ, ನೋಡಿ ಇಲ್ಲಿ ಔಟ್ಪುಟ್ 0 ಲೆವೆಲ್ ಆಗಿದ್ರೆ ಬೋತ್ AFC ಆ್ಯಂಡ್ AVC ಆರ್ ಅನ್ಡಿಫೈನ್ಡ್. ಅಂದರೆ 0 ಔಟ್ಪುಟ್ ಇದ್ದಾಗ, ಔಟ್ಪುಟ್ ಏನು ಮಾಡಲಿಲ್ಲ ಅಂದಾಗ AFC ಎಷ್ಟಾಗಿದೆ, AVC ಎಷ್ಟಾಗಿದೆ ಅಂತ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಬರಲ್ಲ. ಟು ಫೈಂಡ್ ಆವರೇಜ್ ಕಾಸ್ಟ್ ಫೈಂಡ್ ಮಾಡಬೇಕಂದ್ರೆ ಜಸ್ಟ್ ಡಿವೈಡ್ ದ ರೆಸ್ಪೆಕ್ಟಿವ್ ಟೋಟಲ್ ಕಾಸ್ಟ್. ಅದಕ್ಕೆ ಸಂಬಂಧಪಟ್ಟಂಥ ಟೋಟಲ್ ಕಾಸ್ಟನ್ನು ಡಿವೈಡ್ ಮಾಡು ಅಂತ ಹೇಳುತ್ತೆ. ಹಾಗಾಗಿನೇ ಟೋಟಲ್ ನೋಡಿ, ಆವರೇಜ್ ಫಿಕ್ಸೆಡ್ ಕಾಸ್ಟ್ ಬೇಕಂದರೆ ಟೋಟಲ್ ಫಿಕ್ಸೆಡ್ ಕಾಸ್ಟನ್ನು ನಂಬರ್ ಆಫ್ ಯೂನಿಟ್ಸಿಂದ ಡಿವೈಡ್ ಮಾಡಬೇಕು. ಹಾಗೆಯೇ ನಿಮಗೆ ಆವರೇಜ್ ವೇರಿಯಬಲ್ ಕಾಸ್ಟ್ ಬೇಕಂತಂದರೆ ಟೋಟಲ್ ವೇರಿಯಬಲ್ ಕಾಸ್ಟನ್ನು ಡಿವೈಡ್ ಮಾಡಬೇಕು ಅಷ್ಟೇ. ಆವಾಗ ನಿಮ್ಗೆ ಈಸಿಯಾಗಿ ಬರುತ್ತೆ. ಅದನ್ನೇ ಹೇಳಿರೋದಿಲ್ಲಿ ಟು ಫೈಂಡ್ ಆವರೇಜ್ ಕಾಸ್ಟ್ ಜಸ್ಟ್ ಡಿವೈಡ್ ದ ರೆಸ್ಪೆಕ್ಟಿವ್ ಟೋಟಲ್ ಕಾಸ್ಟ್ ಅಂತ. ವಿ ಮೂವ್ ಟು ದ ಫಿಫ್ತ್ ಒನ್. ಯಾವುದು? ಆವರೇಜ್ ವೇರಿಯಬಲ್ ಕಾಸ್ಟ್ AVC ಮೀನ್ಸ್ ದ ಟೋಟಲ್ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ಆಫ್ ಔಟ್ಪುಟ್. ಅಂದರೆ ಟೋಟಲ್ ಆಗಿ ವೇರಿಯಬಲ್ ಕಾಸ್ಟ್ ಎಷ್ಟು ಬಂದಿತ್ತೋ ಅದರಲ್ಲಿ ಒಂದೊಂದು ಯೂನಿಟ್ಗೆ ಎಷ್ಟು ಕಾಸ್ಟ್ ಬೀಳುತ್ತೋ ಅದನ್ನು ಆವರೇಜ್ ವೇರಿಯಬಲ್ ಕಾಸ್ಟ್ ಅಂತ ಕರಿತೀವಿ. ನೆಕ್ಸ್ಟ್ ಫಾರ್ ದ ಫಸ್ಟ್ ಯೂನಿಟ್ ಆಫ್ ಔಟ್ಪುಟ್. ಸಪೋಸ್ ಫಸ್ಟ್ ಯೂನಿಟ್ ಆಫ್ ಔಟ್ಪುಟ್ಟನ್ನು ತಗೊಂಡಿವಿ ಅಂತ ಇಟ್ಕೊಳ್ಳಿ. ಅದರಲ್ಲಿ SMC ಆ್ಯಂಡ್ AVC ಆರ್ ಸೇಮ್. ಯಾವಾಗಲೂ ಫಸ್ಟ್ ಯೂನಿಟ್ ಆಫ್ ಔಟ್ಪುಟ್ಟಲ್ಲಿ SMC ಶಾರ್ಟ್ ಟರ್ಮ್ ಮಾರ್ಜಿನಲ್ ಕಾಸ್ಟ್ ಮತ್ತು ಆವರೇಜ್ ವೇರಿಯಬಲ್ ಕಾಸ್ಟ್ ಎರಡು ಒಂದೇ ಆಗಿರ್ತದೆ. ವೆನ್ AVC ಅಟ್ ಸಮ್ ಲೆವೆಲ್ ಆಫ್ ಔಟ್ಪುಟ್ ಈಸ್ ಆವರೇಜ್ ಆಲ್ ಮಾರ್ಜಿನಲ್ ಕಾಸ್ಟ್ ಅಪ್ ಟು ದಟ್ ಲೆವೆಲ್. ಆ ಲೆವೆಲ್ವರೆಗೂ ಸಮೇತೆಯ ಆವರೇಜ್ ಆಗಿರ್ತಕ್ಕಂಥ ಎಲ್ಲ ಮಾರ್ಜಿನಲ್ ಕಾಸ್ಟ್ಗೆ ಈಕ್ವಲ್ ಆಗಿರ್ತದೆ. ಅದರಿಂದಾಗಿನೇ AVC ಕರ್ವ್ ಹ್ಯಾಸ್ ಯು ಶೇಪ್. ಅಂದರೆ AVC ಕರ್ವ್ ಯಾವಾಗಲೂ ಯು ಆಕಾರವನ್ನು ಹೊಂದಿರುತ್ತೆ. ಯಾವ ಆಕಾರವನ್ನು? ಯು ಆಕಾರವನ್ನು ಹೊಂದಿರುತ್ತೆ ಅಂತ ಹೇಳ್ತಾನೆ. ದಿಸ್ ಇಸ್ ವಾಟ್ ಎಸ್ ಹೌ ದ average variable cost can be calculated, and also what is the shape of the average variable cost. Shape of average variable cost is U shape. Come to see calculation. ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ? ಆವರೇಜ್ ವೇರಿಯಬಲ್ ಕಾಸ್ಟ್ ಯಾವುದೇ ಆವರೇಜ್ ಬಂದರೆ ಡಿವೈಡ್ ಮಾಡೋದು ಅಂತ ಅರ್ಥ ಅಷ್ಟೇ. ಸಿ average variable cost can be calculated by dividing total variable cost from the units of output. ಅದೇ ಹೇಳಿದ್ದು AVC equals TVC by Q. Suppose again, for example, a firm spends TVC is ₹29 and also production of 4 units. ಅದರಿಂದಾಗಿನೇ 29ಅನ್ನು 4 ಯೂನಿಟ್ಸಿಂದ ಡಿವೈಡ್ ಮಾಡಿದ್ರೆ ಬರೋದು 7.25 rupees. ಅಂದರೆ ಅರ್ಥ 29 ರೂಪಾಯಿ ಒಟ್ಟು ಖರ್ಚು ಮಾಡಿ 4 ಯೂನಿಟನ್ನು ಪ್ರೊಡ್ಯೂಸ್ ಮಾಡಿದ್ರೆ ಒಂದೊಂದು ಯೂನಿಟ್ಗೆ ಎಷ್ಟು ಖರ್ಚು ಬಂತು ಅನ್ನೋದನ್ನು ಆವರೇಜ್ ವೇರಿಯಬಲ್ ಕಾಸ್ಟ್ ಅಂತೀವಿ. ಆ ವೇರಿಯಬಲ್ ಕಾಸ್ಟು 7.25. ಅಂದರೆ ಒಂದು ವಸ್ತುವನ್ನು ಪ್ರೊಡಕ್ಷನ್ ಮಾಡಲಿಕ್ಕೆ ನಮಗೆ ₹7.25 ಬೀಳುತ್ತೆ ಅಂತ ಅರ್ಥ.
Sixth one, short run average cost, SCAC, most important. What is meant by short run average cost? SCAC means the total cost per unit of output. ಶಾರ್ಟ್ ರನ್ ಕಾಸ್ಟ್ ಅಂದರೆ ಟೋಟಲ್ ಕಾಸ್ಟಲ್ಲಿ ಎಷ್ಟು ಖರ್ಚು ಮಾಡ್ತೀಯೋ ಅದರಲ್ಲಿ ಒಂದೊಂದು ಯೂನಿಟ್ಗೆ ಎಷ್ಟು ಬೀಳುತ್ತೋ ಅದನ್ನೇ ಶಾರ್ಟ್ ರನ್ ಅವರೇಜ್ ಕಾಸ್ಟ್ ಅಂತ ಕರಿತೀವಿ. ಅಟ್ ಝೀರೋ ಲೆವೆಲ್ ಆಫ್ ಔಟ್ಪುಟ್ ಅಂದರೆ ಔಟ್ಪುಟ್ ಏನು ಇಲ್ಲ ಅಂತಂದರೆ ಝೀರೋ ಇದ್ದಾಗ SCAC ಈಸ್ ಅನ್ಡಿಫೈನ್ಡ್ ಅಂದರೆ ನಾವು ಕಂಡುಹಿಡಿಯಕ್ಕೆ ಬರಲ್ಲ ಅಂತ ಅರ್ಥ. ಆಸ್ ಲಾಂಗ್ ಆಸ್ SCAC ಈಸ್ ಫಾಲಿಂಗ್ ಅಂದರೆ SCAC ಕಡಿಮೆ ಆಗ್ತಾ ಇದೆ ಅಂತ ಅಂದ್ಕೊಂಡ್ರೆ, ಕಡಿಮೆ ಅಂದರೆ ಕೆಳಗೆ ಹೋಗ್ತಾ ಇದೆ ಅಂತಾಗ SMC ಈಸ್ ಲೆಸ್ ದ್ಯಾನ್ SCAC, ಆವಾಗ SCACಗಿಂತಲೂ ಕಡಿಮೆ ಇರ್ತದೆ. ವೆನ್ SCAC ಈಸ್ ರೈಸಿಂಗ್ ಅಂದರೆ SCAC ಏನಾದರೂ ಜಾಸ್ತಿ ಆಗ್ತಾ ಹೋದರೆ SMC ಈಸ್ ಗ್ರೇಟರ್ ದ್ಯಾನ್ SCAC, SCACಗಿಂತ SMCನೇ ಜಾಸ್ತಿ ಆಗಿರ್ತದೆ, ಇದು ಕಡಿಮೆ ಆಗಿರ್ತದೆ. SCAC curve is U-shaped. What is the shape of the SCAC curve? It is also U-shaped. ಇದು ಸಮೇತ U-shape curve ಆಗಿರುತ್ತೆ. At last ಕ್ಯಾಲ್ಕುಲೇಷನ್ಗೆ ಬರೋಣ. ಕ್ಯಾಲ್ಕುಲೇಷನ್ ಆಫ್ SCAC can be calculated by dividing the total cost. So SCAC can be calculated by dividing the ಟೋಟಲ್ ಕಾಸ್ಟ್ ಫ್ರಮ್ ದಿ ಯೂನಿಟ್ಸ್ ಆಫ್ ಔಟ್ಪುಟ್. SCAC ಫೈಂಡ್ ಮಾಡಬೇಕಂದ್ರೆ ಟೋಟಲ್ ಕಾಸ್ಟನ್ನು ಅದು ಎಷ್ಟು ಯೂನಿಟನ್ನು ಪ್ರೊಡಕ್ಷನ್ ಮಾಡ್ತೀವೋ ಅದರಿಂದ ಡಿವೈಡ್ ಮಾಡಿ ಬರುತ್ತೆ. ಫಾರ್ ಎಕ್ಸಾಂಪಲ್ 46 rupees ಹ್ಯಾಸ್ ಬಿನ್ ಸ್ಪೆಂಡ್ ಟು ಪ್ರೊಡ್ಯೂಸ್ 4 ಯೂನಿಟ್ಸ್ ಆಫ್ ಕಮಾಡಿಟಿ ಅಂದಾಗ 46ಅನ್ನು 4ರಿಂದ ಭಾಗಿಸಿದ್ರೆ 11.5 rupees ಪರ್ ಯೂನಿಟ್ ಬೀಳ್ತತೆ. ಆರ್ ಬೈ ಹ್ಯಾಡಿಂಗ್ AFC ಆ್ಯಂಡ್ ABC, ಇದರಲ್ಲಿ ಎರಡು ವಿಧಾನ, ಒಂದು ಡಿವೈಡ್ ಮಾಡೋದು, ಇನ್ನೊಂದು ಆ್ಯಡ್ ಮಾಡೋದು. AFC ಪ್ಲಸ್ ABC ಎರಡನ್ನು ಆ್ಯಡ್ ಮಾಡೋದು ನಿಮಗೆ ಅದೇ ಬರುತ್ತೆ ಅಂತ ಹೇಳ್ತಾನೆ. AFC ಈಸ್ 5 rupees ಆ್ಯಂಡ್ ABC ಈಸ್ 6.5. ಅವಾಗ ತನಗೇನಾಗುತ್ತೆ 11.5 ಈಸ್ ದ ಆನ್ಸರ್. ಬೋತ್ ಆನ್ಸರ್ ಆಲ್ಸೋ ಹ್ಯಾಸ್ ಟು ಬಿ ಸೇಮ್. ಅವು ಬರಲೇಬೇಕು, ಎರಡು ತಪ್ಪಾದರೆ ಕಷ್ಟ ಆಗುತ್ತೆ, ಹಾಗಾಗಿಬಿಟ್ಟು ಸೇಮ್ ಬಂದೇ ಬರುತ್ತೆ. ಲಾಸ್ಟ್ ಒನ್, ಶಾರ್ಟ್ ರನ್ ಮಾರ್ಜಿನಲ್ ಕಾಸ್ಟ್. What is meant by short run marginal cost? Short run marginal cost means change in total cost per unit of change in output. ಅಂದರೆ ಪರ್ ಯೂನಿಟ್ ಆಫ್ ಔಟ್ಪುಟ್ಟನ್ನು ಪ್ರೊಡಕ್ಷನ್ ಮಾಡೋಕ್ಕೆ ಟೋಟಲ್ ಕಾಸ್ಟಲ್ಲಿ ಎಷ್ಟು ಚೇಂಜ್ ಆಗಿದೆಯೋ ಆ ಔಟ್ಪುಟ್ಗೆ ತಕ್ಕಂತೆ ಆ ಚೇಂಜ್ ಆಗಿರ್ತಕ್ಕಂಥದ್ದನ್ನು ಮಾತ್ರ ಶಾರ್ಟ್ ರನ್ ಮಾರ್ಜಿನಲ್ ಕಾಸ್ಟ್ ಅಂತ ಕರಿತೀವಿ. ಹಾಗಾಗಿನೇ ಮಾರ್ಜಿನಲ್ ಕಾಸ್ಟ್ ಅಂದರೆ ಅರ್ಥನೇ ಅಡಿಷ್ನಲ್ ಕಾಸ್ಟ್ ಅಂತ ಅರ್ಥ. ಅಡಿಷ್ನಲ್ ಕಾಸ್ಟ್ ಅಂತ ಹೇಳ್ತೀವಿ. Marginal cost is nothing but additional cost that a firm incurs to produce the extra or additional unit of commodity. ಎಕ್ಸ್ಟ್ರಾ ಯೂನಿಟನ್ನು ಪ್ರೊಡಕ್ಷನ್ ಮಾಡೋಕ್ಕೆ ಎಷ್ಟು ಖರ್ಚು ಮಾಡ್ತೀವೋ ಅದನ್ನೇ ಅಂತ ಕರಿತೀವಿ ಅಡಿಷ್ನಲ್ ಕಾಸ್ಟ್ ಅಂತ ಕರಿತೀವಿ. ಹಾಗಾಗಿನೇ SMC is nothing but additional cost ಅಂತ ಅರ್ಥ. ಸಿ ಕ್ಯಾಲ್ಕುಲೇಷನ್. SMC can be calculated by dividing. ನಾವು ಡಿವೈಡ್ ಮಾಡಿ ಕಂಡುಹಿಡಿತೀವಿ by dividing the change in total cost by change in output at each level of output. SMC is nothing but formula ಅಂದರೆ change in total cost divided by change in quantity of output ನೋಡ್ಕೊಳ್ಬೇಕು. ವೇರ್ ಚೇಂಜ್ ಅನ್ನೋದನ್ನು ನಾವು ಡೆಲ್ಟಾ ಮೂಲಕ ಬರಿತೀವಿ. ಚೇಂಜ್ ಇನ್ ಅಂತಕ್ಕಂಥದ್ದನ್ನು ಡೆಲ್ಟಾ ಮೂಲಕ ಬರಿತಾ ಹೋಗ್ತೀವಿ. ಹೀಗೆ ಡೆಲ್ಟಾ ಅನ್ನೋದು ಈ ಸಿಂಬಲ್ ಆಗಿ ಇರ್ತದೆ. ಡೆಲ್ಟಾ ಹೀಗೆ ಇರುತ್ತೆ, ಡೆಲ್ಟಾ ಅಂತಕ್ಕಂಥದ್ದು. ಯು ಹ್ಯಾಡ್ ಬೀನ್ ಕಮ್ ಟು ನೋ ಇನ್ ದ ಫಸ್ಟ್ ಇಯರ್ ಇರೋದನ್ನು ನೋಡ್ತೀವಿ. ಡೆಲ್ಟಾ ದಟ್ ರೆಪ್ರೆಸೆಂಟ್ಸ್ ದ ಚೇಂಜ್ ಇನ್ ದ ವ್ಯಾಲ್ಯೂ ಆಫ್ ದ ವೇರಿಯಬಲ್. ಚೇಂಜ್ ಇನ್ ದ ವ್ಯಾಲ್ಯೂ ಆಫ್ ವೇರಿಯಬಲನ್ನು ನೋಡ್ತೀವಿ. ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ನೋಡೋಣ. ಫಾರ್ ಎಕ್ಸಾಂಪಲ್ ಎ ಫರ್ಮ್ಸ್ ಔಟ್ಪುಟ್ ಇನ್ಕ್ರೀಸಸ್ ಫ್ರಮ್ 4 to 5. ಫರ್ಮ್ಸ್ ಔಟ್ಪುಟ್ ಇನ್ಕ್ರೀಸಸ್ ಫ್ರಮ್ 4 to 5 ಯೂನಿಟ್ಸ್ ಅಂದರೆ 4 ಯೂನಿಟ್ ಇರ್ತಕ್ಕಂಥದ್ದು 5 ಯೂನಿಟ್ಗೆ ಜಾಸ್ತಿ ಆಗಿದೆ ಅಂತ ಇಟ್ಕೊಂಡ್ರೆ. ಟೋಟಲ್ ಕಾಸ್ಟ್ ಆಲ್ಸೋ ಇನ್ಕ್ರೀಸಸ್ ಫ್ರಮ್ 49 rupees to 53 rupees. 4ರಿಂದ 5 ಯೂನಿಟನ್ನು ಜಾಸ್ತಿ ಮಾಡೋಕ್ಕೆ 49ರಿಂದ 53 ರೂಪಾಯಿಯನ್ನು ಖರ್ಚು ಮಾಡುತ್ತೆ ಜಾಸ್ತಿ. ನಾವು SMC ಆಫ್ 5th ಯೂನಿಟ್ ನಮಗೆ ಬೇಕು. SMC 5th ಯೂನಿಟ್ಗೆ ಎಷ್ಟಾಗಿತ್ತು ಅಂತ ನೋಡ್ಬೇಕಂತಾಗ ಫಾರ್ಮುಲಾ ತಗೋಬೇಕು. ಚೇಂಜ್ ಇನ್ ಟೋಟಲ್ ಕಾಸ್ಟ್ ಈಕ್ವಲ್ಸ್ TC at Q ನಥಿಂಗ್ ಬಟ್ 5 ಆಗುತ್ತೆ ಅವಾಗ 5ನೇದು. ಆ್ಯಂಡ್ TC at Q - 1 ಅಂತ ಕರಿತೀವಿ, ದಟ್ ಇಸ್ ದ 4 ಆಗುತ್ತೆ.
ಆವಾಗ 53 minus 49 is 4 rupees. ಚೇಂಜ್ ಇನ್ ಕ್ವಾಂಟಿಟಿ ಅದನ್ನ ಸಪ್ರೇಟಾಗಿ ತೊಗೊಂಡಾಗ ಕ್ಯೂ ಮೈನಸ್ 1 ಅಂತ ಕಟ್ತೀವಿ. ಕ್ಯೂ ಅಂದರೆ ಇವಾಗಿಂದು 5, ಅದು ಹಿಂದಿಂದು 4, 5 minus 4 1 ಯೂನಿಟ್ ಆಗುತ್ತೆ. ದಟ್ ಈಸ್ 1 ಯೂನಿಟ್. ದೆನ್ ಎಸ್ ಎಮ್ ಸಿ ಈಕ್ವಲ್ಸ್ 4/1 ಈಕ್ವಲ್ಸ್ 4 ಆಗುತ್ತೆ. ಹೀಗೂ ಮಾಡ್ಬೋದು. ಅಥವಾ ಡೆಲ್ಟಾ ಟಿ ಸಿ ಬೈ ಡೆಲ್ಟಾ ಕ್ಯೂ ಈಕ್ವಲ್ಸ್ 53 minus 49, ಇಟ್ ಈಸ್ 5 minus 4/1 ಆಗುತ್ತೆ. ನಥಿಂಗ್ ಬಟ್ 4 ಆಗುತ್ತೆ. ಇನ್ ದಿಸ್ ವೇ ಚೇಂಜ್ ಇನ್ ಟಿ ಸಿ ಡಿವೈಡ್ ಬೈ ಚೇಂಜ್ ಇನ್ ಕ್ಯೂ ಅಂತ ಕರಿತೀವಿ. ಇನ್ ದಿಸ್ ವೇ ವಿ ಕ್ಯಾನ್ ಕ್ಯಾಲ್ಕುಲೇಟ್ ದಿ short run marginal cost. Now we shall come to know method of answering in the exam. This is all about all 7 types of short run cost. Next, exam ಅಲ್ಲಿ ನೀವು ಹೇಗೆ ಬರ್ತೀರಾ ಆನ್ಸರ್ ಅನ್ನು ನೋಡೋಣ. ಮೆಥಡ್ ಆಫ್ ಆನ್ಸರ್ ಇನ್ ದ ಎಕ್ಸಾಮಿನೇಷನ್. ಎಲ್ಲ ಕ್ವಶನ್ಗೆ ಈ ಥರ ಕೊಟ್ಟಿಲ್ಲ, ಕೆಲವಕ್ಕೆ ಮಾತ್ರ ಕೊಟ್ಟಿದ್ದೀನಿ. ನೀವು ತಿಳ್ಕೊಳ್ಬೇಕು ಆನ್ಸರ್ನ ಹೇಗೆ ಪ್ರೆಸೆಂಟ್ ಮಾಡಬೇಕು ಎಕ್ಸಾಮಲ್ಲಿ ಅಂತ. ಸಿ ಕ್ವಶನ್ ಹೇಗಿರ್ತದೆ, ಎಕ್ಸ್ಪ್ಲೈನ್ ದಿ ವೇರಿಯಸ್ ಶಾರ್ಟ್ ರನ್ ಕಾಸ್ಟ್ 6 ಮಾರ್ಕ್ಸ್ ಕೊಟ್ಟಿದ್ರೆ ಯುವರ್ ಆನ್ಸರ್ ಇನ್ ದ ಎಕ್ಸಾಮ್ ವಿಲ್ ಬಿ ಲೈಕ್ ದಿಸ್. ಫಸ್ಟು ಇಂಟ್ರಡಕ್ಷನ್ ಬರೀಬೇಕು, ಶಾರ್ಟ್ ರನ್ ಕಾಸ್ಟ್ ಅಂದರೆ ಏನು, ಯಾವ್ಯಾವ ಥರ ಇದ್ದಾವೆ ಅಂತ. ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ಬೇಕು ಒನ್ ಬೈ ಒನ್ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಮೀನಿಂಗ್ ಬರೀಬೇಕು, ಕ್ಯಾಲ್ಕುಲೇಷನ್ಸ್ ಬರೀಬೇಕು, ಫಾರ್ಮುಲಾ ಮತ್ತು ಎಕ್ಸಾಂಪಲನ್ನು ಬರಿತಾ ಹೋಗಬೇಕು. ಹಾಗೆ ಬರಿತಾ ಹೋದರೆ ಯು ವಿಲ್ ಗೆಟ್ ದ ನೈಸ್ ಮಾರ್ಕ್ಸ್. ಸೊ ಇಫ್ ಯು ಲೈಕ್ and advice to others also can be this video. This is most important for 6 marks. Thank you one and all. This is BASAVARAJ, lecturer in economics.